ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ನಮ್ಮ ಧಾರ್ಮಿಕ ವಿಷಯ ದೃಷ್ಟಿ ತೆಗೆಯುವುದು. ಭಾರತೀಯ ಸಂಪ್ರದಾಯದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ದೃಷ್ಟಿ ತೆಗೆಯುವುದು ಎಂಬುದು ಕೇವಲ ಒಂದು ನಂಬಿಕೆಯಲ್ಲ, ಅದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವ ಒಂದು ಪ್ರಮುಖ ಆಚರಣೆಯಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ದೃಷ್ಟಿ ಅಥವಾ ಕಣ್ಣು ಬಿದ್ದಿದೆ ಎಂಬ ನಂಬಿಕೆ ಬಹಳ ಪ್ರಾಚೀನ ಕಾಲದಿಂದಲೂ ಇದೆ. ಯಾರಾದರೂ ವ್ಯಕ್ತಿ, ಮಗು, ಮನೆ, ವಸ್ತು ಅಥವಾ ಯಶಸ್ಸನ್ನು ಇತರರು ಹಿಂಗಿನಿಂದ ಅಥವಾ ಅತಿಯಾದ ಮೆಚ್ಚುಗೆಯಿಂದ ನೋಡಿದಾಗ ಕೆಟ್ಟ ಪರಿಣಾಮ ಉಂಟಾಗುತ್ತದೆ ಎಂಬ ನಂಬಿಕೆಯನ್ನು ದೃಷ್ಟಿ ಎಂದು ಕರೆಯುತ್ತಾರೆ. ಈ ಕೆಟ್ಟ ಪರಿಣಾಮವನ್ನು ದೂರ ಮಾಡಲು ಮಾಡುವ ಕ್ರಿಯೆಯೇ ದೃಷ್ಟಿ ತೆಗೆಯುವುದು. ದೃಷ್ಟಿ ತೆಗೆಯುವ ಪದ್ಧತಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿಯೂ ವ್ಯಾಪಕವಾಗಿದೆ. ಮಗು ಅಳುವುದು, ಅಸ್ವಸ್ಥವಾಗುವುದು, ವ್ಯವಹಾರದಲ್ಲಿ ಅಡಚಣೆಗಳು ಉಂಟಾಗುವುದು, ಮನೆಯಲ್ಲಿ ಅಶಾಂತಿ ಕಾಣಿಸುವುದು ಇತ್ಯಾದಿಗಳನ್ನು ಕೆಲವರು ದೃಷ್ಟಿಯ ಪರಿಣಾಮವೆಂದು ಭಾವಿಸುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಉಪ್ಪು, ಮೆಣಸಿನಕಾಯಿ, ನಿಂಬೆಹಣ್ಣು, ಕೊಬ್ಬರಿ, ಕರ್ಪೂರ ಇತ್ಯಾದಿಗಳನ್ನು ಬಳಸಿ ದೃಷ್ಟಿ ತೆಗೆದುಹಾಕುವ ಆಚರಣೆ ಮಾಡುತ್ತಾರೆ. ಕೆಲವರು ದೇವಾಲಯಕ್ಕೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ದೃಷ್ಟಿ ಪರಿಹಾರ ಮಾಡುತ್ತಾರೆ. ದೃಷ್ಟಿ ತೆಗೆಯುವ ಪದ್ಧತಿಯಲ್ಲಿ ಮನೋವೈಜ್ಞಾನಿಕ ಮಹತ್ವವೂ ಇದೆ. ಈ ಕ್ರಿಯೆಯಿಂದ ವ್ಯಕ್ತಿಗೆ ಧೈರ್ಯ, ನಂಬಿಕೆ ಮತ್ತು ಮನಃಶಾಂತಿ ದೊರೆಯುತ್ತದೆ. ವಿಶೇಷವಾಗಿ ಮಕ್ಕಳ ವಿಷಯದಲ್ಲಿ ತಾಯಂದಿರಿಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ಸಮಾಜದಲ್ಲಿ ಪರಸ್ಪರ ಕಾಳಜಿ ಮತ್ತು ಭದ್ರತೆಯ ಭಾವನೆ ಹೆಚ್ಚುತ್ತದೆ. ಇದರಿಂದ ವೈಜ್ಞಾನಿಕ ಆಧಾರ ಸ್ಪಷ್ಟವಾಗಿದ್ದರೂ ಸಂಪ್ರದಾಯದ ಭಾಗವಾಗಿ ಇದು ಜನರ ಜೀವನದಲ್ಲಿ ಮಹತ್ವ ಪಡೆದಿದೆ. ನಮ್ಮ ಸಂಸ್ಕೃತಿ, ಆಚರಣೆ ಮತ್ತು ನಂಬಿಕೆಗಳನ್ನು ಗೌರವಿಸುವ ದೃಷ್ಟಿಯಿಂದ ದೃಷ್ಟಿ ತೆಗೆಯುವುದು ಒಂದು ಸಾಂಸ್ಕೃತಿಕ ಪರಂಪರೆಯಾಗಿದೆ. ಒಟ್ಟಿನಲ್ಲಿ ದೃಷ್ಟಿ ತೆಗೆಯುವ ಪದ್ಧತಿ ನಮ್ಮ ಸಮಾಜದಲ್ಲಿ ನಂಬಿಕೆ, ಭಕ್ತಿ ಮತ್ತು ಮಾನಸಿಕ ಶಾಂತಿಗೆ ಕಾರಣವಾಗುವ ಒಂದು ಪ್ರಮುಖ ಸಂಪ್ರದಾಯವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.